ರೋಡಲ್ಲಿ ನನಗೆ ನಿಜ ಈ ಡ್ರೆಸ್ಸು ಹಾಕೊಂಡಾಗ ಈ ಥರ ಹಲೋ, ನಾವಿವತ್ತು ಡ್ರೆಸ್ಸಸ್ ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳಿ ಸಿಟಿಗೆ ಶಾಪಿಂಗ್ ಬಂದಿದ್ದೀವಿ. ನಾನು ಅಮ್ಮ ಬಂದಿದ್ದೀವಿ. ಇಷ್ಟು ದಿನ ಮಾಲ್ಸಲ್ಲಿ ತಗೊಂಡು ಬೇಜಾರಾಗಿತ್ತು. ಸೊ ಸಿಟೀಲಿ ಶಾಪ್ಸಲ್ಲಿ ಪರ್ಚೇಸ್ ಮಾಡಿ ಎಷ್ಟೋ ವರ್ಷಗಳೇ ಆಗಿತ್ತು. ಸೊ ಇವತ್ತು ಹೋಗೋದ ಅಂತ ಹೇಳಿ ಹೋದ್ವಿ ನಾವು. ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು. ಸೊ ಸ್ವಲ್ಪ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿತ್ತು. ಇದೆಲ್ಲ ಹೊಸ ಶಾಪ್ಸ್ಗಳಾಗಿತ್ತು. ಸೊ ನಮಗೆ ಯಾವುದು ಇಷ್ಟ ಆಗುತ್ತೆ ಎಲ್ಲ ಕಡೆನೂ ಒಂದೊಂದು ಡ್ರೆಸ್ಸಸ್ಗಳನ್ನ ತಗೊಂಡೆ ನಾನು. ಇವಾಗ ನಂದು ಡ್ರೆಸ್ಸಸ್ ಎಲ್ಲ ತಗೊಂಡಾಯಿತು. ಇವಾಗ ಅಮ್ಮ ಸ್ಲಿಪ್ಪರ್ ತಗೋಬೇಕು ಅಂತ ಹೇಳಿ ಇಲ್ಲಿ ಪಕ್ಕದಲ್ಲೇ ಬಾಟಾ ಇತ್ತು. ಸೊ ಅಲ್ಲಿಗೆ ಬಂದಿದ್ವಿ ನಾವು. ಇಲ್ಲಿ ನಾವು ಸ್ಲಿಪ್ಪರ್ ತಗೊಂಡು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಫುಲ್ಲು ಇವತ್ತು ಸಂಡೇ ಆಗಿರೋದ್ರಿಂದ 9 o'clock ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಸೊ ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಅಮ್ಮ ಇವತ್ತು ಬಾಟಾ ಶೋರೂಮ್ಗೆ ಹೋಗಿದ್ವಿ ಸ್ಲಿಪ್ಪರ್ ತೊಗೊಳೋದಕ್ಕೆ ಅಂತ ಹೇಳಿ. ಅಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ ಕಲೆಕ್ಷನ್ನು. ಬಟ್ ನನಗೂ ಒಂದೆರಡು ಅವ್ರಿಗೆ ತೊಗೊಳೋದಕ್ಕೆ ಇಷ್ಟ ಆಯಿತು. ಸೊ ತೊಗೊಂಡಿದ್ದೀನಿ. ಅವ್ರು ಇವಾಗ ಮನೆಯಲ್ಲಿಲ್ಲ. ಅವ್ರು ಬಂದ ತಕ್ಷಣ ಹಾಕ್ಬಿಟ್ಟು ನೋಡೋಣ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಹೇಳಿ. ಏನಪ್ಪ ಅಂತಿದ್ದೀನಿ ನನಗೆ ನಿಜ ಚಪ್ಲಿನ ನಿಮ್ಮ ಸೈಜ್ ಹುಡುಕ ಬಂದಿದ್ದೀನಿ. ನಾನು ಅದೇ ಪೇಂಟ್ ಅನ್ಸೋದಲ್ಲ ಇವಾಗ ಇಷ್ಟ ಆಯ್ತು. ಒಂಥರ ಪೇನ್ ಎಲ್ಲ ಅವಾಗ ಒಂದ್ಸತಿ ಇಲ್ಲ ಇದೆಲ್ಲ ಪೇಂಟ್ ಅಂತ ಬಕ ನಾಳೆಯಿಂದ ಬಕ. ಇವಾಗ ನಮ್ಮದು ಊಟ ಆಯಿತು. ಇವಾಗ ನಾನು ಯಾವ್ಯಾವ ಡ್ರೆಸ್ಸಸ್ ತಗೊಬಂದಿದ್ದೀನಿ ಅಂತ ತೋರಿಸ್ತಾ ನಾನು ಇದ್ದೀನಿ. ಸಿಟಿಗೆ ಹೋಗಿದ್ನಲ್ಲ, ಇಷ್ಟು ಡ್ರೆಸ್ ತಗೊಂಡಿದ್ದೀನಿ. ಇದೆಲ್ಲ ಹೇಗಿದೆ ಅಂತ ನಾನು ಇವಾಗ ತೋರಿಸ್ತೀನಿ. ಫಸ್ಟ್ ಒನ್ ಬಂದು ಕಾರ್ಡ್ ಸೆಟ್. ಇದು ಕಾರ್ಡ್ ಸೆಟ್ಟು. ಸೊ ಇದು ಈ ಥರ ಇದೆ. ಒಂದೆಲ್ಲ ಬರುತ್ತೆ, ಕಾಲರ್ ಇದೆ. ಸೊ ಇದು ಟಾಪು, ಇದು ಸೇಮ್ ಆಗೋದು ಬಾಟಮ್. ಇದು ಒಂದು ಸೆಟ್ಟು. ಇದ್ರದ್ದು ಪ್ರೈಸ್ ಬಂದು ಜಸ್ಟ್ 550 ರುಪೀಸ್. ನಾವು ಕೊಟ್ಟಿದ್ದು 550 ರುಪೀಸ್ ಈ ಡ್ರೆಸ್ಸಿಗೆ. ನೆಕ್ಸ್ಟ್ ಬಂದು ಈ ಗ್ರೀನ್ ಕಲರ್ ಕೂಡ ಕಾರ್ಡ್ ಸೆಟ್ಟು, ಬಟ್ ಇದು ಶಾರ್ಟ್ ಇದೆ. ಇದು ನೋಡಿ ಈ ಥರ, ಇದನ್ನ ಸ್ವಲ್ಪ ಫಿಟ್ ಮಾಡಿಸ್ಬೇಕು, ಸ್ವಲ್ಪ ಲೂಸ್ ಇದೆ ಇದು. ಇದು ಟಾಪ್ ಬಂದು ಈ ಥರ ಇರುತ್ತೆ. ಇದು ಪ್ಯಾಂಟ್ ಮಾಮೂಲಿ ಪಲಾಜೋ ಪ್ಯಾಂಟ್. ಈ ಥರ ಪಾಕೆಟ್ ವಿತ್ ಪಾಕೆಟ್ ಇರುತ್ತೆ ಪ್ಯಾಂಟಿಗೆ. ಸೊ ಈ ಥರ ಇರುತ್ತೆ. ಈ ಡ್ರೆಸ್ಸಿಗೆ ನಾನು ಕೊಟ್ಟಿದ್ದು 400 ರುಪೀಸ್. ಅವ್ರು ಜಾಸ್ತಿ ಹೇಳಿದ್ರು, ಬಟ್ ನಾನು ಕಡಿಮೆ ಮಾಡಿ 400 ರುಪೀಸ್ ಕೊಟ್ಟೆ. ನೆಕ್ಸ್ಟ್ ಬಂದು ಈ ಕುರ್ತಿ ತಗೊಂಡೆ. ಈ ಕುರ್ತಿ ಬಂದು ಫ್ಯೂಷನ್ ಬ್ರ್ಯಾಂಡ್ದು. ಈ ಥರ ಇದೆ. ಸೊ ನಾನು ಇದು ಫುಲ್ ಅಂಬ್ರೆಲಾ ಇದೆ ಈ ಥರ. ನಾನು ಇದಕ್ಕೆ ಕೊಟ್ಟಿದ್ದು 550 ರುಪೀಸು. ಇದು MRP ಇರೋದು 1300 ಇದೆ MRP. ಬಟ್ ಅವ್ರು ಹೇಳಿದ್ದು 750 ಅನಿಸುತ್ತೆ. ನಾನು ಕೊಟ್ಟಿದ್ದು 550 ರುಪೀಸ್. ನೆಕ್ಸ್ಟ್ ಒನ್ ಬಂದು ಇದು. ಈ ಟಾಪ್ ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಸೈಜ್ ಇರಲಿಲ್ಲ. ಇದು ಕೂಡ
ಫ್ಯೂಷನ್ ಬ್ರ್ಯಾಂಡು, ಬಟ್ ಎಕ್ಸೆಲ್ ಇತ್ತು. ಇದನ್ನೇ ಫಿಟ್ ಮಾಡಿಸ್ಕೊಳ್ಳೋದ ಅಂತ ನಾನು ತೊಗೊಂಡೆ. ಇದು ದೊಡ್ಡ ಇದೆ, ಇನ್ನು ಫಿಟ್ ಮಾಡಬೇಕು. ಸೊ ಈ ಟಾಪಿಗೆ ನಾನು ಕೊಟ್ಟಿದ್ದು ಇದು ಕೂಡ 550 ರುಪೀಸು. ಚೆನ್ನಾಗಿದೆ ಅಂತ ಇಷ್ಟ ಆಯಿತು. ಸೊ ಇದನ್ನ ತೊಗೊಂಡು ಇದನ್ನ ಫಿಟ್ ಮಾಡಿಸ್ಬೇಕು. ಇದು 550 ರುಪೀಸ್. ನೆಕ್ಸ್ಟ್ ಬಂದು ಇದು ವೈಟ್ ಕಲರು. ಈ ವೈಟ್ ಕಲರ್ ಇದು ತುಂಬ ಚೆನ್ನಾಗಿದೆ, ಕಾಟನ್. ಇದು ಕೂಡ ಫ್ಯೂಷನ್ ಬ್ರ್ಯಾಂಡು. ಸೊ ಈ ಕುರ್ತಿ ನಾನು ಕೊಟ್ಟಿದ್ದು 500 ರುಪೀಸ್. ಇದು 500. ಇದು ಪಿಂಕ್ ಕಲರ್ ಲೆಗಿನ್ಗೆ ಇಲ್ಲ ಜೀನ್ಸ್ಗೆ ಎಲ್ಲ ಚೆನ್ನಾಗಿ ಕಾಣುತ್ತೆ. ಸೊ ತುಂಬ ಚೆನ್ನಾಗಿತ್ತು, ಇದು ತೊಗೊಂಡೆ. ಇದಕ್ಕೆ ನಾನು ಕೊಟ್ಟಿದ್ದು 500 ರುಪೀಸ್. ಸೊ ನಾನು ಇವತ್ತು ಸಿಟಿ ಹೋಗಿ ಇಷ್ಟನ್ನು ಪರ್ಚೇಸ್ ಮಾಡಿದೆ. ಇಷ್ಟು ದಿನ ಮಾಲಲ್ಲಿ ಪರ್ಚೇಸ್ ಮಾಡಿ ಬೋರ್ ಆಗಿತ್ತು. ಸೊ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡೋದ ಅಂತ ಹೇಳಿ ನಾನು ಅಮ್ಮ ಹೋಗಿ ಇಷ್ಟನ್ನು ತೊಗೊಂಡು ಬಂದ್ವಿ. ಇನ್ನೂ ಹುಡ್ಕಿದ್ವಿ, ಸಂಡೇ ಸ್ವಲ್ಪ ಲೇಟ್ ಆಗಿತ್ತಲ್ವ. ಸೊ ಶಾಪ್ಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ನಮಗೆ ಇಷ್ಟು ಇಷ್ಟ ಆಯಿತು, ಇಷ್ಟು ತೊಗೊಂಡು ಬಂದ್ವಿ ನಾವು. ಈ ಡ್ರೆಸ್ಸು ಹಾಕೊಂಡಾಗ ಈ ಥರ ಕಾಣಿಸುತ್ತೆ.